ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನ ಬೇಕಾಬಿಟ್ಟಿ ಮಾಡುತ್ತಿದ್ದು ಇದು ಸರಿಯಾದ ಕ್ರಮವಲ್ಲವೆಂದು ಗ್ರಾಮಸ್ಥರು ಆಕ್ರೋಶಗೊಂಡಿದ್ದು ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಸಂಬಂಧಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳೀಯರಿಗೆ ಪೂರ್ಣ ಮಾಹಿತಿಯನ್ನ ತಿಳಿಸಬೇಕು ಎಂದು ಹೋರಾಟಗಾರ ಪ್ರಮುಖ ಶ್ರೀಕಾಂತ್ ನಾಯಕ್ ಹೇಳಿದರು. ಕುಮಟಾ ಹಿರೇಗುತ್ತಿಯಲ್ಲಿ ಚತುಷ್ಪಥ ಹೆದ್ದಾರಿಯ ಕಾಮಗಾರಿಯ ವೇಳೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಆಗಬೇಕಾಗಿರುವ ಕೆಲಸಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡಬೇಕೆಂದು ಆಗ್ರಹಿಸಿದರು. ಹಿರೇಗುತ್ತಿಯಲ್ಲಿ ಚತುಷ್ಪಥ ಹೆದ್ದಾರಿಯ ಕಾಮಗಾರಿ ಈಗಾಗಲೇ ಆರಂಭಗೊಂಡು ಕಳೆದ 10 ವರ್ಷಗಳಿಂದ ಈ ಆಮೆ ವೇಗದಲ್ಲಿ ಕುಂಟುತ್ತಾ ಸಾಗ್ತಾ ಇದೆ. ಹಿರೇಗುತ್ತಿಯ ನಾಗರಿಕರು ಹಲವಾರು ದಿನಗಳಿಂದ ಬೇಡಿಕೆಯನ್ನು ನೀಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು, IRB ಕಂಪನಿಗಳಿಗೆ ಬೇಡಿಕೆ ನೀಡ್ತಾ ಇದ್ದಾರೆ. ಬಹಳ ಹಿಂದಿನ ಕಾಲದಿಂದ ತಾವು ಸುಪ್ರೀಂ ಕೋರ್ಟ್ನವರೆಗೂ ಹೋಗಿ ಈ ಒಂದು ಬ್ರಹ್ಮಜಟಕ ದೇವಸ್ಥಾನವನ್ನು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಉಳಿಸ್ಕೊಂಡಿದ್ದೀವಿ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ಏಕಮುಖ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಇಲ್ಲಿಯ ಜನರು ಕಳೆದ 8 ತಿಂಗಳಿನಿಂದ ಇಲ್ಲಿರುವಂತಹ ಈ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನು ಸಂಬಂಧಪಟ್ಟಿರುವಂತಹ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಸಂಬಂಧಪಟ್ಟಿರುವಂತಹ ವ್ಯವಸ್ಥೆಗೆ, ಅಧಿಕಾರಿಗಳಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ತಿಳಿಸ್ತಾನೆ ಬಂದಿದ್ದರು. ಈ ಊರಿನಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಆಗಬೇಕು ಎನ್ನುವ ವಿಚಾರಗಳನ್ನು ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ರು. ಮುಖತಃ ಭೇಟಿ ಮಾಡಿ ಮನವಿಯನ್ನು ನೀಡಿಯೂ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವತಿಯಿಂದ ನೀಡಿದರು. ಹಿರೇಗುತ್ತಿಯಲ್ಲಿ ಯಾವೆಲ್ಲ ಕೆಲಸಗಳು ಆಗಬೇಕು ಎನ್ನುವ ವಿಚಾರವಾಗಿ ಪದೇ ಪದೇ ಸಂಬಂಧಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ತಿಳಿಸುತ್ತಲೇ ಬಂದಿದ್ದೇವೆ. ಆದರೆ ಇಂದು ಮಾತನಾಡುತ್ತೇವೆ, ನಾಳೆ ಮಾತನಾಡುತ್ತೇವೆ ಎಂದು ಹೇಳಿ ಕಾಲಹರಣ ಮಾಡ್ತಿದ್ದಾರೆ. ಕೇವಲ ರಸ್ತೆಯನ್ನೇ ಗುರಿಯಾಗಿಸಿಕೊಂಡು ಇನ್ನುಳಿದ ಕಾಮಗಾರಿಯನ್ನ ಮಾಡದೇ ಇರುವುದು ಸಮಂಜಸವಲ್ಲ. ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವವರೆಗೆ ಕಾಮಗಾರಿಯನ್ನ ನಿಲ್ಲಿಸಲಿ ಎಂದರು. ಪ್ರಮುಖರಾದ ಉದ್ದಂಡ ನಾಯಕ್ ಮಾತನಾಡಿ, ನಮ್ಮೂರಿಗೆ ಮೂಲಭೂತ ಸೌಕರ್ಯಗಳಾದ ಸಂಪರ್ಕ ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳು, ಬಸ್ ನಿಲ್ದಾಣ, ಶಾಲಾ ಕಾಲೇಜು, ವಿದ್ಯಾರ್ಥಿಗಳಿಗೆ ಬೈಪಾಸ್ ಸೇರಿದಂತೆ ಇತರ ಕೆಲಸಗಳು ಆಗಬೇಕಿದೆ ಎಂದರು. ಇನ್ನೋರ್ವ ಪ್ರಮುಖ ವಿವೇಕಾನಂದ ಕವರಿ ಮಾತನಾಡಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸದ ಹೊರತು ರಸ್ತೆಯೊಂದನ್ನೇ ಮಾಡುವ ನಿಯಮವಿಲ್ಲ. ಪ್ರತಿಭಟನೆ ನಡೆಸುವವರೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಹಕರಿಸಿ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ನೀಲಕಂಠ ನಾಯಕ್, ಬೀರಣ್ಣ ಕೆಂಚನ್, ಹರೀಶ್ ನಾಯಕ್, ಉಮೇಶ್ ಗಾಂವ್ಕರ್, ಎನ್ ರಾಮು, ಜಗದೀಶ್ ನಾಯಕ್, ರೋಹಿದಾಸ್ ನಾಯಕ್, ಆನಂದು ನಾಯಕ್, ದೇವಿದಾಸ್ ನಾಯಕ್, ಚಂದ್ರಕಾಂತ್ ಗಾಂವ್ಕರ್, ವಿನಾಯಕ್ ಗಾಂವ್ಕರ್, ನಾಗೇಶ್ ನಾಯಕ್, ಬ್ರಹ್ಮಜಟಕ ಯುವಕ ಸಂಘದ ಅಧ್ಯಕ್ಷ ಆಕಾಶ್ ನಾಯಕ್, ಉಪಾಧ್ಯಕ್ಷ ಪ್ರೀತಮ್ ಗಾಂವ್ಕರ್ ಸೇರಿದಂತೆ ಇತರ ಪ್ರಮುಖರು, ಯುವಕ ಸಂಘದವರು ಉಪಸ್ಥಿತರಿದ್ದರು. ಈ ರಸ್ತೆ ತಡೆಯನ್ನು ಹಿಂದೊಮ್ಮೆ ಮಾಡಿದ್ವಿ. ಆಗ AC/DC ಬಂದ್ಕೊಂಡು ನಮಗೊಂದು ಪ್ಲ್ಯಾನ್ ಕೊಟ್ಕೊಂಡು, ಈಗಾಗಲೇ ನಮ್ಮ ಬಾಬು ಅವರು ಹೇಳಿದರು, ಆ ಪ್ಲ್ಯಾನ್ ಕೊಟ್ಕೊಂಡು ಆ ಪ್ಲ್ಯಾನ್ ರೀತಿ ಮಾಡ್ತೇವೆ ಅಂತ ಹೇಳಿದರು. ಆದರೂ ಸಹಿತ ನಾವು ಅದಕ್ಕೆ ಒಪ್ಕೊಂಡ್ವಿ. ನಮ್ಮದೆಲ್ಲ ಇನ್ನೂವರೆಗೂ ಕೆಲವು ಲ್ಯಾಂಡ್ ಎಕ್ವಿಜಿಷನ್ ದುಡ್ಡು ಕೊಟ್ಟಿಲ್ಲ. ಆದಾಗ್ಯೂ ಸಹಿತ ನಾವು ಈಗಾಗಲೇ ಜಾಗ ಬಿಟ್ಕೊಟ್ಟಿದ್ದೇವೆ. ಅವ್ರು ಲ್ಯಾಂಡ್ ಎಕ್ವಿಜಿಷನ್ ದುಡ್ಡು ಕೊಟ್ಟಿಲ್ಲ. ಈಗಾಗಲೇ ಅವರು ಇದು ಮಾಡಿದ್ದಾರೆ, ಏನು ಬ್ರಿಡ್ಜ್ ಕಟ್ಟಿದ್ದಾರೆ. ಬ್ರಿಡ್ಜ್ ಸೈಡ್ ವಾಲ್ ಕಟ್ಟಿಲ್ಲ. ಈಗ ಮಳೆಗಾಲ ಬಂದರೆ ಆ ಸೈಡ್ ವಾಲಿಂದ ಎಲ್ಲ ನೀರು ಗದ್ದೆಗಳಿಗೆ ತುಂಬಿಕೊಳ್ತದೆ, ಹಳ್ಳ ತುಂಬಿಕೊಳ್ತದೆ, ನೀರು ಬ್ಲಾಕ್ ಆಗ್ತದೆ. ಇದಕ್ಕೆಲ್ಲ ಹೊಣೆ ಯಾರು? ಗಟಾರು ಆಗಲಿಲ್ಲ. ಇವುಗಳನ್ನೆಲ್ಲ ನಾವು ಮೊದಲೇ ಮನವರಿಕೆ ಮಾಡಿದ್ವಿ. ಇವುಗಳನ್ನು ಮಾಡಿಕೊಂಡು ಮೇಲೆ ನೀವು ರಸ್ತೆ ಮಾಡ್ರಿ ಅಂತ ಹೇಳಿದ್ವಿ. ಹಾಗೆ ಬಸ್ ಸ್ಟ್ಯಾಂಡ್, ಈಗಾಗಲೇ ಬಸ್ ಸ್ಟ್ಯಾಂಡ್ ನಮಗೆ ಈಗ ತೊಂದರೆ ಆಗಿರೋದು ಬಸ್ ಸ್ಟ್ಯಾಂಡ್. ಈಗ ಹಿರೇಗುತ್ತಿಯಲ್ಲಿ ಆಲ್ ಎಕ್ಸ್ಪ್ರೆಸ್ ಬಸ್ಸಸ್ ಆಲ್ಸೋ ಸ್ಟಾಪ್ ಅಂತ ಇದೆ. ಆದರೆ ಈಗ ಯಾವ ಬಸ್ಸುಗಳು ನಿಲ್ಲಿಸ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಎಲ್ಲಿ ನಿಲ್ಲಬೇಕು ಅನ್ನೋದೇ ಇದಿಲ್ಲ. ಬಸ್ ಸಮಸ್ಯೆ ಆಗಿದೆ. ನಾವು ಜನ ಒಂದ್ ಕಡೆ ನಿಂತ್ಕೊಂಡಿರ್ತಾರೆ, ಬಸ್ಸು ಇನ್ನೊಂದು ಕಡೆ ನಿಂತ್ಕೊಳ್ತಾರೆ. ಹಾಗಾಗಿ ಆ ಬಸ್ಸಿನ ನಿರ್ಮಾಣ, ಬಸ್ ನಿಲ್ದಾಣದ ನಿರ್ಮಾಣವೂ ಸಹಿತ ಆಗಬೇಕು. ಆ ಕುರಿತು ನಾವು ಹಾಗೆ ಇಲೆಕ್ಟ್ರಿಕ್ ವಿದ್ಯುತ್ ದೀಪಗಳ ಅಳವಡಿಕೆನೂ ಆಗಬೇಕು. ಯಾಕಂದ್ರೆ ಇಲ್ಲೆಲ್ಲ ಕತ್ಲೆ ಆಗಿರ್ತದೆ. ರಾತ್ರಿ ಗೊತ್ತಾಗ್ತಾ ಇಲ್ಲ. ಯಾವುದೇ ಅವರ ಏನಿಲ್ಲ ಡೈವರ್ಷನ್ ಆಗಲಿ ಅಥವಾ ಯಾವುದೇ ಸೇಫ್ಟಿ ಮೆಜರ್ಸ್ಗಳು ಇಲ್ಲ. ಇಲ್ಲಿ ರೋಡ್ ಕ್ರಾಸಿಂಗ್ ಇಲ್ಲ. ಉದಾಹರಣೆಗೆ ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ರೋಡ್ ಕ್ರಾಸಿಂಗ್ ಇಲ್ಲ. ಹಾಗೆ ನಮ್ಮ ದನಕರುಗಳು ದಾಟ್ ಹೋಗ್ಲಿಕ್ಕೂ ವ್ಯವಸ್ಥೆ ಇಲ್ಲ. ಅವುಗಳನ್ನೆಲ್ಲ ನಾವು ಹಿಂದಿನ ಸಭೆಯಲ್ಲಿ ಮಾಡಿದ್ವಿ. ಅದನ್ನು ನಾವು PPT ಮುಖಾಂತರ ಅವರು DC ಅವರು ತೋರಿಸಿದ್ರು. ಆದರೂ ಅವು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ನೀಟಾಗಿ ನಾವು ಇವತ್ತು ಹಿರೇಗುತ್ತಿಯ ಜನರ ಪೇಷನ್ಸನ್ನು ತುಂಬ ಟೆಸ್ಟ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು. ಲಾಸ್ಟ್ 10 ವರ್ಷದಿಂದ ನಾವೆಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ. ಲ್ಯಾಂಡ್ ಎಕ್ವೈಜೇಷನ್ ಆಗ್ಬೋದು, ದೇವಸ್ಥಾನದ ವಿಷಯಗಳಾಗ್ಬೋದು, ಎಲ್ಲದನ್ನು ಮಾಡಿದ್ದೇವೆ. ನಮ್ಮನ್ನು ಇಲ್ಲಿ ತನಕ ಮೋಸ ಮಾಡಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ರೋಡ್ಗಳನ್ನು ಮಾಡುವಂಥ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ರೋಡ್ ಮಾಡಿದ್ಮೇಲೆ ಇವರು ತಮ್ಮ ರೋಡನ್ನು ವೆಹಿಕಲನ್ನು ಬಿಟ್ಕೊಳ್ತಾರೆ. ಊರಲ್ಲಿ ಇರುವಂಥದ್ದು ಸರ್ವಿಸ್ ರೋಡ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ದೇವಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ, ದೇವಸ್ಥಾನಕ್ಕಂತ ಹೈಕೋರ್ಟ್ ವಾರ್ಡ್ರ್ ಉಂಟು, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದ್ಕೊಂಡು ಇದನ್ನು ನಾವು ಒಂದು 5 ವರ್ಷದ ಹಿಂದೆ ಮೊದಲು
ಮೊದಲಿನ ಡಿ ಸಿಗಳಿದ್ದಾಗ ನಾವು ಮೀಟಿಂಗೆಲ್ಲ ಮಾಡಿ ನಮ್ಮದು ಇದೇ ಪಂಚಾಯತಿಯಲ್ಲಿ ಮಾಡಿ MOM ಸೈನ್ ಮಾಡಿ ಎಲ್ಲನೂ ಎಗ್ರಿ ಮಾಡ್ಕೊಂಡು ಹೋಗಿದ್ದಾರೆ. ಇದು ಈಗ ಅದನ್ನೆಲ್ಲ ಗಾಳಿಗೆ ತೂರಿ ಯಾವುದಕ್ಕೂ ನಮ್ಮ ಊರವರಿಗೆ ಯಾವುದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಾವು ಎಲ್ಲನೂ ರಾಜಕೀಯವಾಗಿ ಎಲ್ಲ ಅಪ್ರೋಚ್ ಮಾಡಿದ್ದೀವಿ, DC ಅವರಿಗೆ ಹೋಗಿ ಕೊಟ್ಟಿದ್ದೀವಿ, AC ಅವರಿಗೆ ಮನವಿ ಕೊಟ್ಟಿದ್ದೀವಿ ಕಾಲಕ್ಕಾಗಿ. ಈಗ ನಮ್ಮ ತಾಳ್ಮೆಗೆ ಒಂದು ಮಿತಿ ಉಂಟು. ಈ ರೋಡ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಏನಾಗುತ್ತೆ ನಮ್ಮ ಊರಲ್ಲಿ, ಯಾವ ರೀತಿಯಲ್ಲ ಕೆಲಸಗಳನ್ನು ಮಾಡ್ತಾರೆ, ಇದನ್ನೆಲ್ಲ ಕ್ಲಿಯರ್ ಮಾಡುವವರಿಗೆ ಅಡ್ಡಗೋಡೆ ಮೇಲೆ ದೀಪೇಟ ಮಾಡ್ತಾರೆ. ಯಾರು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಹೋಗಿ ಬಂದಿದ್ವಿ 2-3 ಸಲ, IRB ಆಫೀಸಿಗೆ ಹೋಗಿ ಬಂದಿದ್ದೀವಿ. ಅವ್ರು ತಮ್ಮದೇ ಮನೆಗಳನ್ನು ಮಾಡ್ತೇವೆ. ಇದಕ್ಕೆ ನಾವು ಯಾವುದೇ ಅವಕಾಶ ಮಾಡಿ ಕೊಡೋದಿಲ್ಲ. ಎಲ್ಲಿ ತನಕ ನಮ್ಮೂರಲ್ಲಿ ಸುರಕ್ಷತೆಯನ್ನು ಕಾಪಾಡಿಕೊಂಡು ಮೂಲಭೂತ ಸೌಕರ್ಯಗಳಿಗೆ ಧಕ್ಕೆ ಆಗದಂತೆ ಕೆಲಸಗಳನ್ನು ಮಾಡ್ಕೊಂಡು ಹೋಗುದಿಲ್ವಾ, ಅಲ್ಲಿ ತನಕ ನಾವು ಕೆಲಸವನ್ನು ಈಗ ಬಂದ್ ಮಾಡ್ತಾ ಇದ್ದೇವೆ. ಮಾಡ್ಲಿಕ್ಕೆ ಕೊಡುವುದಿಲ್ಲ, ಇದಕ್ಕೆ ಮಾಡ್ಲಿಕ್ಕೆ ಕೊಡುವುದಿಲ್ಲ. ಇಲ್ಲಿ ಕಳಪೆ ಉಂಟು. ಸಂಬಂಧಪಟ್ಟ ಅಧಿಕಾರಿಗಳು ನಾವೆಲ್ಲೂ ಹೋಗುದಿಲ್ಲ, ಅವ್ರು ನಮ್ಮೂರಿಗೆ ಬರಬೇಕು. ನಿಮ್ಗೇನು ಅನಿಸ್ತದೆ? ನಮ್ಮೂರಿಗೆ ಬಂದ್ಕೊಂಡು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹಿರೇಗುತ್ತಿ ದೊಡ್ಡ ಊರು, ದೊಡ್ಡ ಪಂಚಾಯತ್ ಇರುವಂಥ ಊರು, ಜನಸಂಖ್ಯೆನೂ ಭಾಳ ಇದೆ. ಇಲ್ಲಿ ರಾಷ್ಟ್ರೀಯ NHAI ಅವರು, ನ್ಯಾಷನಲ್ ಹೈವೇ ಅಥಾರಿಟಿಯವರು ಕಾಮಗಾರಿಯನ್ನು ಒಂದು ಕಳಪೆ ಕಾಮಗಾರಿ, ನಾವು ಯಾವ ರೀತಿ ಡಿಸೈನ್ ಬೇಕು ನಮಗೆ ಆ ರೀತಿ ಡಿಸೈನ್ನಲ್ಲಿ ವರ್ಕ್ ನಡೀತಾ ಇಲ್ಲ. ಎರಡನೇದಾಗಿ ನಾವು ಭಾಳಷ್ಟು ಭೂಮಿಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಕಳ್ಕೊಂಡಿದ್ದೇವೆ. ನಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಅವರು ಮಾಡ್ತಾರೆ ಅಂದ್ಕೊಂಡು ನಾವು ಡಿಸೈನ್ ಮಾಡಿಕೊಟ್ಟದ್ದು ಎಗ್ರಿ ಮಾಡಿದ್ರು ಅವರು. ಆ ಪ್ಲ್ಯಾನು ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಿಂದ ಈಗಾಗಲೇ ಡಿಸ್ಪ್ಲೇ ಮಾಡುತ್ತಿದೆ. DC ಅವರಿಗೂ ಮನವಿ ಮಾಡಿದ್ದೇವೆ, AC ಅವರಿಗೂ ಮನವಿ ಮಾಡಿದ್ದೇವೆ, ತಹಶೀಲ್ದಾರ್ ಅವರಿಗೂ ಮನವಿ ಮಾಡಿದ್ದೇವೆ, ಗ್ರಾಮ ಪಂಚಾಯತಿಗೂ ನಾವು ಮನವಿಯನ್ನು ಕೊಟ್ಟಿದ್ದಿದೆ. ಮತ್ತು ಮೇನ್ ಅಂದರೆ ಸ್ಟ್ರೀಟ್ ಲೈಟು ಸೆಂಟ್ರಲ್ನಲ್ಲಿ ಮೇಲ್ನೀರೆಗುತ್ತಿಯವರಿಗೆ ಸ್ಟ್ರೀಟ್ ಲೈಟು ಹಾಕಬೇಕಂತ ಹೇಳಿದ್ವಿ. ಇಲ್ಲಿ ಈಗ ಏನಾಗಿದೆ ಅಂತ ಕಾಮಗಾರಿ ಸೈಡ್ ಪಿಚ್ಚಿಂಗ್ ಇಲ್ಲ. ಒಂದು ವೇಳೆ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದರೆ ಎಲ್ಲ ನೀರುಗಳು ಊರಿಗೆ ಇಂದು ಏನಾಗಿದೆ ಅಂದರೆ ಬೇಕಾಬಿಟ್ಟಿಯಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತು IRB ಕಂಪನಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ನೋಡಿದ ಹಾಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆಯ ಪಕ್ಕದಲ್ಲಿ ತಡೆಗೋಡೆಯನ್ನು ನಿರ್ಮಿಸಲೇಬೇಕಾದಂಥ ಅಗತ್ಯತೆ ಇದೆ. ಆದರೆ ತಡೆಗೋಡೆಯನ್ನು ನಿರ್ಮಿಸದೇನೆ ಬೇಕಾಬಿಟ್ಟಿ ಬೆಟ್ಟದಲ್ಲಿ ಸಿಗುವಂಥ ಗುಂಡು ಕಲ್ಲುಗಳನ್ನು ತಂದು ಆ ಒಂದು ಬದಿಗೆ ಎಸೆದಿದ್ದಾರೆ. ಇನ್ನೊಂದಂದರೆ ಈ ಒಂದು ಸಮೀಪದಲ್ಲಿರುವಂತಹ ರಸ್ತೆ, ಹಲವಾರು ಮನೆಗಳಿದ್ದಾವೆ, ಅಂದರೆ 100 ಮನೆಗಳು ಈ ಒಂದು ರಸ್ತೆಯ ಪಕ್ಕದಲ್ಲಿದ್ದಾವೆ. ಆ ಒಂದು ಸಂಪರ್ಕ ರಸ್ತೆಯನ್ನು ಅಲ್ಲಿ ಇಡಲಿಲ್ಲ. ಇದರ ಜೊತೆಯಲ್ಲಿ ಅದರ ನಂತರದಲ್ಲಿ ಇಲ್ಲಿ ನೋಡಿದ ಹಾಗೆ ಬಸ್ ನಿಲ್ದಾಣ, ಹಿರೇಗುತ್ತಿಯಲ್ಲಿ ಸಾವಿರಾರು ಕುಟುಂಬಗಳು ವಾಸವಾಗ್ತಾ ಇವೆ, ಸರ್ಕಾರಿ ಕಚೇರಿಗಳಿವೆ, ಆಸ್ಪತ್ರೆ ಇದೆ. ಇವೆಲ್ಲವುಗಳಿದ್ರೂ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಸಾಧನೆಗೆ ಛಲಬೇಕು, ಎಲ್ಲರೂ ಒಗ್ಗಟ್ಟಾಗಿ ನೂತನ ಸಭಾಭವನವನ್ನ ನಿರ್ಮಿಸಿ ಎಂದು ಕನ್ಯಾಡಿಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನುಡಿದರು. ಹೊನ್ನವರ ತಾಲೂಕಿನ ಗೇರಸೊಪ್ಪ ಉಪ್ಪಿನಗೋಳಿಯ ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ ನೂತನ ಸಭಾಭವನ ನಿರ್ಮಾಣಕ್ಕೆ ಮಂಗಳವಾರ ಶಿಲಾನ್ಯಾಸ ನೆರವೇರಿಸಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಪರಸ್ಪರ ದ್ವೇಷವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೆ, ಜಗತ್ ಕಲ್ಯಾಣಕ್ಕಾಗಿ ನಾವು ಸೇವೆಯನ್ನು ಮಾಡೋಣ ಅಂತ ಭಗವಂತ ಹೇಳಿದ್ದಾನೆ. ಇವತ್ತು ಭೂಮಿ ಪೂಜೆ ಆಗಿದೆ, ಶಿಲಾನ್ಯಾಸ ಆಗಿದೆ, ಭೂಗರ್ಭವನ್ನ ನಾವು ಶುದ್ಧೀಕರಿಸಿದ್ದೇವೆ. ಗರ್ಭ ಶುದ್ಧೀಕರಿಸಿ ಗರ್ಭದಲ್ಲಿ ಪವಿತ್ರವಾದಂತಹ ವಸ್ತುಗಳನ್ನು ಹಾಕಿದ್ದೇವೆ. ವಸ್ತುಗಳನ್ನು ಹಾಕಿದಂತಹ ಆ ಒಂದು ಶುದ್ಧವಾದ ಸಮಯ ಇದೆಯಲ್ಲ, ಲಗ್ನ, ಅದನ್ನು ನಮ್ಮ ಗೋವಿಂದ ಕೊಟ್ಟ 2 ಲಗ್ನ, ಅದರಲ್ಲಿ ಆ ಸುಮೂರ್ತವಾದಂತಹ ಸಮಯ ಇವತ್ತು ವೃಷಭ ಲಗ್ನ. ಮತ್ತೆ ವೃಷಭದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಇದ್ರೆ ಈ ಭೂಮಿಗೆಲ್ಲ ನಿಮಗೆ ವೈಭೋಗ, ಅಧಿಕಾರ, ಸಂಪತ್ತು, ಕೀರ್ತಿ ಎಲ್ಲ ಪ್ರಚಾರಕ್ಕೆ ಶಕ್ತಿ ಕೊಡ್ತಕ್ಕಂಥ ಅಧಿದೇವತೆ ಲಕ್ಷ್ಮೀ ಸ್ವರೂಪಿಯಾದಂತಹ ಶುಕ್ರ ವೃಷಭದಲ್ಲಿ ಸ್ಥಿತನಾಗಿದ್ದಾನೆ. 2ನೇ ಭಾವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರಿ ನೂತನ ಸಭಾಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಈಗಾಗಲೇ 50 ಲಕ್ಷ ರೂಪಾಯಿ ಮಂಜೂರಿ ಮಾಡಿಸಿಕೊಟ್ಟಿದ್ದು, ಇನ್ನು 1 ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. 5 ಕೋಟಿ ರೂಪಾಯಿಂದ ಅಂತ ಇವತ್ತೇ ಈಗ ಗೊತ್ತಾದಂಗೆ 4 ಕೋಟಿ ರೂಪಾಯಿಂದ ಸಭಾಭವನವನ್ನ ಮಾಡೋದು ಮೇಲೆ ತೀರ್ಮಾನ ಮಾಡಿದ್ದಾರೆ. ನಾನು ಹೇಳಿದೆ ಮತ್ತೆ 1 ಕೋಟಿ ಬೇಕಾದರೂ ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ, ಚಂದ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾಡಿ, ಬಡವರಿಗೆ ಅನುಕೂಲ ಆಗುವಾಗೆ ಮಾಡಿ, ಇಲ್ಲಿಯ ಜನರಿಗೆ ಅನುಕೂಲ ಆಗುವಾಗೆ ಮಾಡಿ. ಬರೀ ಏನು ಎಲ್ಲ ಕಡೆ ನೋಡಿದರೆ ಕೆಲವು ಕಡೆ ಇದೆ, ಕೆಲವು ಕಡೆ ನೋಡಿದ್ರೆ ಪಾಪ ಬಡವರು ಯಾರು ಮದುವೆ ಮಾಡುವ ಪರಿಸ್ಥಿತಿ ಇಲ್ಲ. ಕಲ್ಯಾಣ ಮಂಟಪದಲ್ಲಿ 50,000 60,000, ನಮ್ಮಲ್ಲಿ 1 ಲಕ್ಷದವರೆಗೂ ತಗೊಳ್ತಾರೆ. ಹಾಗಾಗಿ ಈ ಭಾಗದ ಜನ ಮತ್ತೆ ದೂರ ಆಗ್ತದೆ. ಇಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿದ್ರು, ಒಳ್ಳೇದಾಯಿತು. ಬಡವರಿಗೆ ಅನುಕೂಲ ಆಗುವ ಹಾಗೆ ಮಾಡಿ ಅಂತ ಹೇಳಿದೆ. ಮತ್ತೆ ವೈಯಕ್ತಿಕವಾಗೂ ನಾನು ಸಹಾಯ ಸಹಕಾರ ಮಾಡ್ತೀನಿ. ಚಂದ ಮಾಡಿ
ಒಂದು ವರ್ಷದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಗೇರ್ಸೊಪ್ಪ ಸೀಮಾ ಶ್ರೀ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕ ಸೂರಾಲು ಚಂದ್ರಶೇಖರ್ ಭಟ್ ಮಾತನಾಡಿ, ಗೇರ್ಸೊಪ್ಪ ಭಾಗದಲ್ಲಿ ದೇವಸ್ಥಾನದ ಕೆಲಸಗಳಿಗೆ ಎಲ್ಲರೂ ಒಗ್ಗೂಡುತ್ತಾರೆ ಎಂದರು. ಏನು ಸಹಾಯ ಆಗಿದ್ರು ಕುತ್ತಿಕನಿಗಾ ಪರಮೇಶ್ವರ ದೇವಸ್ಥಾನದ ದೊಡ್ಡ ಛತ್ರ ಕಟ್ತಾ ಇದ್ದಾರೆ, ಅಲ್ಲಿ ನೀವು ಸಹಾಯ ಮಾಡಿ ಅಂತ ಹೇಳುವಂತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಕಟ್ಟಿದ್ದೀರಿ, ಬಹಳ ಸಂತೋಷ. ಈ ಕೆಲಸ ನಾನು ಮುಖ್ಯ ಪ್ರಾಣಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಗುರುಗಳು ಹೇಳಿದ ಹಾಗೆ, ನಮ್ಮ ವೈದ್ಯರು ಹೇಳಿದ ಹಾಗೆ, ಅವರು ಮುಖ್ಯಮಂತ್ರಿ ಆಗುವುದರೊಳಗೆ ಉದ್ಘಾಟನೆ ಆಗುವಾಗಲಿ ಅಂತ ಹೇಳ್ತಾ, ನಾನು ಮಾತಾಡಿದ್ದು ಮಾತಿನಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಂದ್ರೆ ನಿಮ್ಮ ಮದುವೆ ಹಾಕೊಳ್ಳಿ. ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾತನಾಡಿ, ಸಮಾಜದ ಹಿರಿಯರ ಪ್ರಯತ್ನದಿಂದ ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ, ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಎಂದರು. ಆಚರಣೆಯನ್ನು ಮಾಡಿದ್ದಾರೆ, ತುಂಬಾ ಸಂತೋಷ ಆಗ್ತದೆ. ಇದಕ್ಕೆ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿಲ್ಲ, ಆದರೆ ಕೇಂದ್ರ ಸರ್ಕಾರ ನಮ್ದಿದೆ. ಆದರೆ ನಾವು ಇವತ್ತು ನಮ್ಮದೇ ಆದ ರೀತಿಯಲ್ಲಿ ನಾವು ಇವತ್ತು ಸರ್ಕಾರದಿಂದ ಇವತ್ತು ಈಗಾಗಲೇ ಸಚಿವರು ಹೇಳಿದ್ದಾರೆ, ನಾವೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ, ಈಗಾಗಲೇ ಮಾಡಿದ್ದಾರೆ. ಮತ್ತು ಭೀಮಣ್ಣ ನಾಯಕರು ಇವರು ಕೂಡ ಹೇಳಿದ್ದಾರೆ, ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೇನೆ ಹೇಳಿದ್ದಾರೆ. ನಾವು ಕೂಡ ನಮ್ಮ ಸಂಸದರಿದ್ದಾರೆ, ಸಂಸದರ ನಿಧಿಯಿಂದ ಏನು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಅವ್ರ ಹತ್ರ ನಾನು ಸಂಪರ್ಕ ಮಾಡಿ ಅದರಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೂಡ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ನಾವು ಕೂಡ ನಮ್ಮದೇ ಆದ ವೈಯಕ್ತಿಕವಾಗಿ ನಾವು ನಿಮ್ಮ ಜೊತೆಗೆ ನಾವು ಇದ್ದೇವೆ, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಗುತ್ತಿ ಕನ್ನಿಕಾ ಪರಮೇಶ್ವರಿ ಶಕ್ತಿ ಸ್ಥಳವಾಗಿದೆ. ಈಗಾಗಲೇ ಸಚಿವರು 50 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿ ಕೇಳೋಣ ಎಂದಿದ್ರು. ಭೇಟಿ ಮಾಡಿ ಕೇಳೋಣ ಎಂದರು. ದಿನವನ್ನು ಕಳೆದಾಗ ಸಹಜವಾಗಿ ಜನಸಂಖ್ಯೆ ಜಾಸ್ತಿ ಆಗುವಂಥದ್ದು ಸಹಜ. ಆ ರೀತಿಯಲ್ಲಿ ಜನಸಂಖ್ಯೆಯ ಒತ್ತಡ ಮತ್ತು ಅನೇಕ ಕಾರ್ಯಕ್ರಮಗಳ ಈ ಶಕ್ತಿ ದೇವತೆಯ ವ್ಯಾಪ್ತಿಯಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಥ ಸಭಾಭವನ ಸಾಲದು, ಇನ್ನೂ ದೊಡ್ಡ ಸಭಾವನ್ನು ಮಾಡಬೇಕನ್ನಂತ ಇಚ್ಛೆಯನ್ನು ಹೊಂದಿರತಕ್ಕಂಥ ತಾವೆಲ್ಲರೂ ಕೂಡ ಶ್ರೀಗಳ ಆಶೀರ್ವಾದ ಪಡೆದು ತಾವು ಇವತ್ತು ಈ ಸಭಾಭವನದ ಬುದ್ಧಿ ಪೂಜೆಯನ್ನ ಶ್ರೀಗಳ ಅಮೃತ ಹಸ್ತದಿಂದ ತಾವೆಲ್ಲರೂ ಕೂಡ ನೆರವೇರಿಸಿ ಸಭಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ನಾವು ಅನೇಕ ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಮಹಾಂಕಾಳ ವೈದ್ಯರ ಅನೇಕ ವಿಚಾರಗಳನ್ನು ಕೂಡ ನಾವೆಲ್ಲರೂ ಕೇಳಿದ್ದೀವಿ. ನಾವು ಇದು ಬಂದಿರ್ತಕ್ಕಂಥ ದಾರಿಯನ್ನು ಕೂಡ ಅನೇಕ ವಿಚಾರಗಳನ್ನು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ, ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿದರು. ಗುತ್ತಿ ಕನ್ನಿಕಾ ಪರಮೇಶ್ವರಿ ನಗರ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನೂತನ ಸಭಾಭವನ ನಿರ್ಮಿಸಲು 4 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ ಎಂದರು. ವೇದಿಕೆಯಲ್ಲಿ ಶ್ರೀರಾಮ ಕ್ಷೇತ್ರದ ಟ್ರಸ್ಟಿ ಎಚ್ಆರ್ ನಾಯ್ಕ್, ಸ್ಥಳದಾನಿ ಕೃಷ್ಣ ಬೈರೇಗೌಡ ಉಪಸ್ಥಿತರಿದ್ದರು. ಶ್ರೀ ಗುತ್ತಿ ಕನ್ನಿಕಾ ಪರಮೇಶ್ವರಿ ನಗರ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದ್ರು. ಮಂಜುನಾಥ್ ನಾಯ್ಕ್ ಬೋಳ್ಕಾರ ಪ್ರಾಸ್ತಾವಿಕ ಮಾತನಾಡಿದ್ರು. ಭಗವಂತ ನಮ್ಗೆ ಅಧಿಕಾರ ಕೊಡ್ಲಿ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ, ಈ ದೇವಿ ಆಶೀರ್ವಾದದಿಂದ ಮತ್ತು ಕುಂಟಮನ್ನ ಜನತೆ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರಲಿ ಅಂತ ಬೇಡ್ಕೊಂಡಿದ್ದೀನಿ. ದೀಪ ಹಚ್ಚಬೇಕಾದ್ರೆ ಖಂಡಿತವಾಗೂ ಅಧಿಕಾರಕ್ಕೆ ಬಂದಾಗ ನಿಮ್ಮ ಜೊತೆಗಿದ್ದು ನೀವು ತೋರಿಸಿದಂಥ ಪ್ರೀತಿಗೆ ನನ್ನ ಕೈಲಾದ ಸಾಕಷ್ಟು ಸೇವೆ ಮಾಡೋದಕ್ಕೆ ನಾನು ಖಂಡಿತವಾಗೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಪಕ್ಷದಿಂದ ಏನಾದರೂ ಮಾಡೋಕ್ಕಾದ್ರೂ ಟಿ.ಟಿ. ನಾಯ್ಕ್ ನಮ್ಮ ಈ ಭಾಗ ತಾಲೂಕು ಅಧ್ಯಕ್ಷರು ಇದ್ದಾರೆ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದರೆ ಒಂದು ನಮ್ಮಲ್ಲಿ ಅವಕಾಶ ಇದೆ, CSIR ಫಂಡಿಂದ ನಾವೇನಾದರೂ ಕೇಳ್ಬೋದು ನಮ್ಮ ಕುಮಾರಣ್ಣಗೆ ಅಂತ ಇದ್ದೀವಿ. ಹಳಿಯಾಳ ಪಟ್ಟಣದ ಆರಾಧ್ಯ ದೈವ, ಇತಿಹಾಸ ಪ್ರಸಿದ್ಧ ಶ್ರೀ ಪೇಟೆ ಬಸವೇಶ್ವರ ರಥೋತ್ಸವ ಭಕ್ತಿ ಭಾವ ಹಾಗೂ ಸಂಭ್ರಮದ ನಡುವೆ ಅದ್ದೂರಿಯಾಗಿ ಜರುಗಿತು. ಹಲವು ವರ್ಷಗಳ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿರುವ ಈ ರಥೋತ್ಸವದಲ್ಲಿ ಊರಿನ ಜನತೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರು ಭಾಗವಹಿಸಿ ಧಾರ್ಮಿಕ ಉತ್ಸವವನ್ನು ಹೆಚ್ಚಿಸಿದರು.
ಬಿಸಿಲಿನ ನಡುವೆಯೂ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಅಪಾರ ಭಕ್ತಿ ಭಾವದಿಂದ ರಥವನ್ನ ಎಳೆಯುವ ಕಾರ್ಯದಲ್ಲಿ ತೊಡಗಿದ್ರು. ಮಹಿಳೆಯರು, ಪುರುಷರು, ಯುವಕರು ಹಾಗೂ ವೃದ್ಧರು ಎನ್ನದೆ ಎಲ್ಲಾ ವಯೋಮಾನದ ಜನರು ಪಾಲ್ಗೊಂಡಿದ್ದು ರಥೋತ್ಸವವು ಜನಸಾಗರದ ಮಧ್ಯೆ ಯಶಸ್ವಿಯಾಗಿ ನೆರವೇರಿತು. ಬಜಾರ್, ಮುಖ್ಯ ರಸ್ತೆ, ಜವಳಿಗಲ್ಲಿ, ಶ್ರೀ ವೀರಕ್ತ ಮಠ ಹಾಗೂ ಗೌರಿಗುಡಿ ಮಾರ್ಗವಾಗಿ ರಥವನ್ನ ಸಂಚರಿಸಲಾಯಿತು. ಈ ಮಾರ್ಗಗಳಲ್ಲಿ ಭಕ್ತರು ಮನೆ ಮನೆಗಳ ಮುಂದೆ ನಿಂತು ಪೂಜೆ ಸಲ್ಲಿಸಿ ರಥವನ್ನ ಭಕ್ತಿಯಿಂದ ಬರಮಾಡಿಕೊಂಡ್ರು. ಎಲ್ಲೆಡೆ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು. ರಸ್ತೆ ಸಾಗುವ ವೇಳೆ ಭಕ್ತರು ಉತ್ತತ್ತಿ ಹಾಗೂ ಬಾಳೆಹಣ್ಣುಗಳನ್ನ ಎಸೆದು ತಮ್ಮ ಹರಕೆ ತೀರಿಸಿದ್ರು. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ತಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸಿದ್ರು. ಭಕ್ತರ ಉತ್ಸಾಹ ಮತ್ತು ನಂಬಿಕೆ ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿತ್ತು. ಡೊಳ್ಳು, ತಾಶ, ರಾಂಡೋಲು, ಭಜನೆ ಸೇರಿದಂತೆ ವಿವಿಧ ಜನಪದ ಕಲಾವಿದರು ರಥೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಕಲಾ ನೈಪುಣ್ಯತೆಯನ್ನ ಮೆರೆದರು. ಬೆಳಿಗ್ಗೆಯಿಂದಲೇ ಬಸವೇಶ್ವರರ ದರ್ಶನಕ್ಕಾಗಿ ಭಕ್ತರು ದೇವಸ್ಥಾನದಲ್ಲಿ ಸಾಲುಗಟ್ಟಿ ನಿಂತು ಕಾಯಿ, ಕರ್ಪೂರ ಹಾಗೂ ಕಾಣಿಕೆ ಸಲ್ಲಿಸಿ ಮಂಗಳಾರತಿ ಪಡೆದರು. ದಿನಪೂರ್ತಿ ಭಕ್ತರ ಸಂಚಾರ ಮುಂದುವರೆದಿದ್ದು ದೇವಸ್ಥಾನದಲ್ಲಿ ವಿಶೇಷ ಭಕ್ತಿ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಶಿವಾನಂದ್ ಶೆಟ್ಟರ್, ರವಿ ತೋರಣಗಟ್ಟಿ, ಶಿವದೇವ ದೇಸಾಯಿ ಸ್ವಾಮಿ, ಪ್ರಕಾಶ್ ಕಿತ್ತೂರ್, ಸಂತೋಷ್ ಹುಂಡೇಕಾರ, ಬಸವರಾಜ್ ಬಂಡಿಗೇರಿ ಮಠ ಇತರರು ಇದ್ದರು. ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ಉಪಾಧಿವಂತರಿಂದ ವಾರ್ಷಿಕ ನಡೆಯುವ ರಥೋತ್ಸವ ಅಕ್ಷಯ ತೃತೀಯ ದಿನವಾದ ಸೋಮವಾರ ವಿಜೃಂಭಣೆಯಿಂದ ನಡೆಯಿತು. ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಬಳಿಕ ಶ್ರೀದೇವರ ಉತ್ಸವ ರಥ ಬೀದಿಗೆ ಆಗಮಿಸಿ ಶ್ರೀದೇವರು ರಥಾರೂಢವಾದ ಬಳಿಕ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಮರಳಿತು. ಹರಹರ ಮಹಾದೇವ್ ಜಯಘೋಷದೊಂದಿಗೆ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ ಹಾಗೂ ಉಪಾಧಿವಂತ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಭಕ್ತ ವೃಂದದವರು ಪಾಲ್ಗೊಂಡಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.